ಕರ್ನಾಟಕದ ಒಂದು ಸುಂದರ ಹಳ್ಳಿ, ಹಸಿರು ಹಳ್ಳಿ. ಪ್ರಕೃತಿ ಸೌಂದರ್ಯದಿಂದ ತುಂಬಿದ ಈ ಹಳ್ಳಿಯಲ್ಲಿ ಜನರು ಸರಳವಾಗಿ ಸಂತೋಷವಾಗಿ ಬದುಕುತ್ತಿದ್ದರು. ಈ ಹಳ್ಳಿಯಲ್ಲಿ ರವಿ ಅನ್ನೋ ಒಬ್ಬ ಕುತೂಹಲದ ಹುಡುಗ ಇದ್ದ. ಅವನಿಗೆ ಸೋಮು. ರವಿ, ಇವತ್ತೇನಾದ್ರೂ ಅಡ್ವೆಂಚರ್ ಮಾಡೋಣವಾ? ರವಿ: ಹೌದು, ಕಾರಿಗೆ ಹೋಗೋಣ. ಪಿಂಟು: ಆದ್ರೆ ಕಾಡು ಡೇಂಜರಸ್ ಅಂತೆ. ರವಿ: ನಾವು ಒಟ್ಟಿಗಿದ್ದೀವಲ್ಲ, ಏನೂ ಆಗಲ್ಲ. ಮಕ್ಕಳು ನಗುತ್ತಾ ಕಾಡಿನೊಳಗೆ ಹೋಗಲು ಶುರು ಮಾಡಿದರು. ಮರಗಳ ನಡುವೆ ಸೂರ್ಯ ಕಿರಣಗಳು ಹೊಳೆಯುತ್ತಿದ್ದವು. ಈ ಜಾಗ ತುಂಬಾ ಸುಂದರ ಅಲ್ವಾ? ಪಿಂಟು: ಅಯ್ಯೋ, ಅದೇನು? ಸೋಮು: ಗುಹೆ. ಸೋಮು: ಈ ಗುಹೆ ಬಗ್ಗೆ ಹಳ್ಳಿಯಲ್ಲಿ ಕೇಳಿದ್ದೇನೆ. ಒಳಗೆ ಹೋದ್ರೆ ಮರಳಿ ಬರೋದಿಲ್ಲ ಅಂತೆ. ನಾವು ಹಿಂತಿರ್ಗೋಣ ರವಿ. ರವಿ: ನೀವು ಭಯಪಡ್ತಿದ್ರು, ನಾನು ಹೋಗ್ತೀನಿ. ಸತ್ಯ ತಿಳ್ಕೊಳ್ಬೇಕು. ಪಿಂಟು: ಸರಿ, ನಾವು ಕೂಡ ಬರ್ತೀವಿ. ಅವರು ನಿಧಾನವಾಗಿ ಗುಹೆಯೊಳಗೆ ನಡೆದು ಹೋದರು. ಕತ್ತಲೆ ಹೆಚ್ಚಾಗುತ್ತಾ ಹೋಗುತ್ತಿತ್ತು. ಸೋಮು: ನನಗೆ ಸರಿಯಾಗಿ ಕಾಣಿಸ್ತಿಲ್ಲ. ಗುಹೆಯೊಳಗೆ ನೀರು ಟಪಟಪ ಬೀಳುತ್ತಿತ್ತು. ಪ್ರತಿಯೊಂದು ಹೆಜ್ಜೆಯೂ ಭಯಾನಕವಾಗಿ ಅನುಭವವಾಗುತ್ತಿತ್ತು. ಪಿಂಟು: ಅದು ಯಾವ ಶಬ್ದ? ಸೋಮು: ರವಿ, ಇದು ಸೇಫ್ ಅಲ್ಲ, ಹಿಂತಿರುಗೋಣ. ರವಿ: ಇನ್ನೂ ಸ್ವಲ್ಪ ಮುಂದೆ ಹೋಗೋಣ, ನಂತರ ನಿರ್ಧರಿಸೋಣ. ಸ್ವಲ್ಪ ಹೊತ್ತಿನ ನಂತರ ಅವರಿಗೆ ಒಂದು ಚಿಕ್ಕ ರಹಸ್ಯ ಕೋಣೆ ಸಿಕ್ಕಿತು. ಪಿಂಟು: ಇದು ಯಾರಾದ್ರೂ ಹಳೇ ಜಾಗ ಅನಿಸ್ತಿದೆ. ಸೋಮು: ಅಲ್ಲಿ ನೋಡು, ಒಂದು ಪೆಟ್ಟಿಗೆ. ರವಿ: ಇದರಲ್ಲಿ ಏನಿರಬಹುದು? ಪಿಂಟು: ಚಿನ್ನ ಇರಬಹುದು. ಸೋಮು: ಪುಸ್ತಕ? ಭಯವನ್ನು ಗೆಲ್ಲೋದು ದೊಡ್ಡ ಸಂಪತ್ತು. ಅಂದ್ರೆ ನಾವು ಭಯದಿಂದಲೇ ಭಯಪಟ್ವಾ? ಹೌದು, ಈ ಗುಹೆ ಅಲ್ಲ, ನಮ್ಮ ಮನಸ್ಸೇ ನಮ್ಮನ್ನು ಭಯಪಡಿಸ್ತು. ಆ ಕ್ಷಣದಲ್ಲಿ ಅವರ ಭಯ ಸಂಪೂರ್ಣವಾಗಿ ಮಾಯವಾಯಿತು. ನಾವು ಗೆದ್ವಿ. ಹೌದು, ನಮ್ಮ ಭಯವನ್ನ. ಮಕ್ಕಳು ಸಂತೋಷದಿಂದ ಹಳ್ಳಿಗೆ ಹಿಂದಿರುಗಿದ್ರು. ಅವ್ರ ಮುಖದಲ್ಲಿ ಧೈರ್ಯದ ಬೆಳಕು ಕಾಣಿಸ್ತಿತ್ತು. ಮಿಜ್ವಾ, ನೀವು ಗುಹೆಗೋಗಿದ್ದೀರಾ? ಹೌದು, ಆದ್ರೆ ಅಲ್ಲಿ ಭಯವಿಲ್ಲ, ನಮ್ಮ ಮನಸ್ಸಿನಲ್ಲಿ ಮಾತ್ರ ಇತ್ತು. ಜೀವನದಲ್ಲಿ ಭಯ ಬರ್ತವೆ, ಆದ್ರೆ ಅದನ್ನು ಎದುರಿಸುವವರೇ ನಿಜವಾದ ಧೈರ್ಯಶಾಲಿಗಳು. ಭಯದ ಹಿಂದೆ ಓಡಬೇಡ, ಅದನ್ನ ಎದುರಿಸು.